ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನೀವೆಲ್ಲ ನೋಡ್ತಾ ಇದ್ದೀರಾ 1925ರಲ್ಲಿ ಮೈಸೂರಿನ ದೇವರಾಜ ಮಾರುಕಟ್ಟೆ ಓಪನ್ ಮಾಡಿದಂತಹ ನಮ್ಮ ಮೈಸೂರಿನ ಮಹಾರಾಜರು ಅವರ ಫೋಟೋನ ನೀವು ನೋಡ್ತಾ ಇದ್ದೀರಾ. ಈ ಅಂಗಡಿಯವರ ಮಾಲೀಕನ ನಾನು ಕೇಳಿದಾಗ ಅವ್ರು ಹೇಳಿದ ಒಂದೇ ಮಾತು, ಇವರಿಂದ ನಮ್ಮ ಜೀವನ ನಡೀತಾ ಇದೆ ಸರ್, ತುಂಬ ಅದ್ಭುತವಾದಂತಹ ಒಂದು ಮಾರುಕಟ್ಟೆ ಕೂಡ ನಮ್ಮಲ್ಲಿದೆ. ಆದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೆಲವು ವ್ಯಕ್ತಿಗಳು ಮಾತ್ರ ಅಷ್ಟೇ ಮಹಾರಾಜರು ಫೋಟೋನ ಆ ದೇವರಾಜ ಮಾರುಕಟ್ಟೆಯಲ್ಲಿ ಹಾಕಿದ್ದಾರೆ. ಇನ್ನು ಕೆಲವು ಅಂಗಡಿಗಳಲ್ಲಿ ಹಾಕಿದಾರೋ ಏನೋ ನನಗೂ ಗೊತ್ತಿಲ್ಲ. ಆದರೆ ನಾನು ನೋಡಿದಂಥ ಅಂಗಡಿಯಲ್ಲಿ ಮಾತ್ರ ಇವತ್ತು ಮಹಾರಾಜರ ಫೋಟೋ ನೋಡಿ ತುಂಬ ಖುಷಿಯಾಯಿತು. ಕೆಲವು ಅಂಗಡಿಗಳಲ್ಲಿ ಹಾಕಿಲ್ಲ, ಅದನ್ನು ನಾವು ಏನಕ್ಕೆ ಹಾಕಿಲ್ಲ ಅಂತ ಕೇಳೋಕ್ಕೂ ಆಗಲ್ಲ, ಅದು ಅವ್ರವ್ರ ಇಷ್ಟ. ಅಂದರೆ ಕೆಲವರು ಅರ್ಥ ಮಾಡ್ಕೊಂಡಿದ್ದಾರೆ ನಾವು ಯಾರೇನು ಬದುಕ್ತಾ ಇದ್ದೀವಿ, ಅವರು ಈ ಥರ ಮಾರ್ಕೆಟ್ನ ಮಾಡಿಕೊಟ್ಟು ಹೋಗಿರೋದ್ರಿಂದ ನಮ್ಗೆ ಇವತ್ತು ಜೀವನ ರೂಪಿಸೋಕ್ಕೆ ಒಂದು ದಾರಿಯಾಗಿದೆ. ಹಣ್ಣು ತರಕಾರಿಗಳು ಅಥವಾ ಎಲೆ ಅಡಿಕೆ, ತೆಂಗಿನಕಾಯಿ ಮತ್ತು ನಾನಾ ಥರದ ಪದಾರ್ಥಗಳನ್ನು ಒಂದೇ ಕಡೆ ಸಿಗುವಂಥ ಈ ದೇವರಾಜ ಮಾರುಕಟ್ಟೆ ಮಾಡಿಕೊಟ್ಟಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಮಹಾರಾಜರು ಏನೇನು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕಕ್ಕೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಗೂಗಲಲ್ಲಿ ಹೋಗಿ ಟೈಪ್ ಮಾಡಿ ತಿಳ್ಕೊಳ್ಳಿ, ಅದು ಮುಂದಿನ ಜನರೇಷನ್ಗೂ ಕೂಡ ಗೊತ್ತಾಗಬೇಕು. ಏನಕ್ಕೆ ಹೇಳಿ, ನಮ್ಮ ಕರ್ನಾಟಕದಲ್ಲಿರುವಂಥ ಮೈಸೂರು ಜಿಲ್ಲೆಯಲ್ಲಿರುವ ದೇವರಾಜ ಮಾರುಕಟ್ಟೆಗೆ ನಾನಾ ದೇಶದಿಂದ ಟ್ರಿಪ್ಗೆ ಅಂತ ಬಂದವರೆಲ್ಲ ದೇವರಾಜ ಮಾರುಕಟ್ಟೆಗೆ ಒಂದೇ ಸಲ ವಿಸಿಟ್ ಕೊಟ್ಟು ಹೋಗ್ತಾರೆ. ಯಾಕೆಂದರೆ ಅಲ್ಲಿನ ಪರಿಮಳ ಅಷ್ಟು ತುಂಬ ಅದ್ಭುತವಾಗಿರುತ್ತೆ. ಮಾರುಕಟ್ಟೆಯಲ್ಲಿ ನಿಮಗೆ ಏನೇ ಬೇಕು ಅಂದರೆ A to Z ಅಲ್ಲಿ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಹಾಗಾಗಿ ಆ ಫೋಟೋಗಳನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ನಾನು ಅಂಗಡಿ ಮಾಲೀಕರಿಗೆ ಹೇಳಿದೆ, ಸರ್ ತುಂಬ ಖುಷಿಯಾಯಿತು ಸರ್ ನೀವು ಫೋಟೋ ಹಾಕಿರೋದನ್ನ ನೋಡಿ, ಹೆಂಗೋ ನೀವಾದರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಲ್ಲ ಅಂತ. ಇಲ್ಲ, ಅವರು ಹೇಳಿದ್ರು, ಸರ್ ಅವರಿಂದ ನಾವು ಬದುಕ್ತಾ ಇದ್ದೀವಿ ಅಂತ ಅಂದಮೇಲೆ ಆ ಫೋಟೋನ ನಾವು ಹಾಕಲೇಬೇಕಲ್ವ ಸರ್. ಹಾಗಾಗಿ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಒಂದೊಂದು ಅಂಗಡಿಲೂ ಕೂಡ ಅವ್ರವ್ರ ಫೋಟೋ ಹಾಕಿ, ತುಂಬ ಖುಷಿಯಾಗುತ್ತೆ. ನೋಡೋರಿಗಾದರೂ ಬಂದವ್ರಿಗಾದರೂ ತಿಳ್ಕೊಳ್ತಾರೆ, ಓ ಮಹಾರಾಜರು ಇವರೇ. ಈಗ ಎಲ್ಲಿಂದ ಹೊರ ದೇಶದಿಂದೆಲ್ಲ ಬರ್ತಾರಲ್ವ, ಅಟ್ಲೀಸ್ಟ್ ನಿಮ್ಮನ್ನು ಕೇಳ್ತಾರೆ, ಅವ್ರು ಯಾರು ಅಂತ ಕೇಳಿದಾಗಾದ್ರೂ ಕೂಡ ಮೈಸೂರು ಮಹಾರಾಜರು ಅಂತ ನೀವು ಹೇಳ್ಬೋದಲ್ವ. ಆ ಥರ ಅಂಗಡಿಗೆ ಹಾಕಿದರೆ ನಮಗೂ ಖುಷಿ ಅಂತ ಅನಿಸುತ್ತೆ. ಅದು ನಿಮಗೆ ಬಿಟ್ಟಿದ್ದು, ನಾನು ಹೇಳೋದಲ್ಲ, ನಿಮಗೆ ಅಂತಲೇ ಅದು ಸ್ವಂತ ಬಿಟ್ಟಿದ್ದು ವಿಷಯ. ಆದರೆ ಆ ಅಂಗಡಿ ಮಾಲೀಕರಿಗೆ ನಾನು ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮಹಾರಾಜರು ಫೋಟೋ ಹಾಕಿರೋದಕ್ಕೆ. ಅವರಿಗಾದರೂ ತುಂಬ ಖುಷಿಯಾಗುತ್ತೆ. ಅವರು ಹೇಳ್ಕೊಳ್ತಾರೆ, ಕೆಲವೊಬ್ಬರು ಹೇಳ್ಕೊಳ್ಳಲ್ಲ. ಸೊ ನಾನು ಹೇಳೋದಷ್ಟೇ, ನಿಮ್ಮ ಈ ದೇವರಾಜ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದಿನನಿತ್ಯದ ಕೆಲಸ ಕಾರ್ಯಗಳು, ಬಿಸ್ನೆಸ್ ಎಲ್ಲ ತುಂಬ ಅಚ್ಚುಕಟ್ಟಾಗಿ ನಡೆಯಲಿ. ಎಲ್ಲರ ಜೀವನವೂ ಕೂಡ ತುಂಬ ಸುಮಧುರವಾಗಿ ನಡೀಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ವೀಕ್ಷಕರೇ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ.